ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಮುಖ್ಯಮಂತ್ರಿ ಕುರ್ಚಿಯ ಕಾಲು ಮುರಿಯೋಕೆ ಹೋದ್ರು, ಕುರ್ಚಿ ಎಳೆಯೋದಕ್ಕೆ ಹೋದವರ ಕುರ್ಚಿನೇ ಶೇಕ್ ಆಗ್ತಾ ಇದೆ. ಸಂಪುಟದಿಂದ ಸಿಪಿ ಯೋಗೇಶ್ವರ್ಗೆ ಶೀಘ್ರದಲ್ಲೇ ಕೋಕ್ ನೀಡಲಾಗತ್ತಾ? ಮುಖ್ಯಮಂತ್ರಿ ಕುರ್ಚಿಯ ಕಾಲು ಮುರಿಯೋಕೆ ಹೋಗಿದ್ದು ಬೇರೆ ಯಾರು ಅಲ್ಲ, ನಿಮ್ಗೂ ಗೊತ್ತಿದೆ ಈಗ ಯಾರು ಮೊನ್ನೆಯಿಂದಲೂ ಕೂಡ ಸುದ್ದಿಯಲ್ಲಿದ್ದಾರೆ ಅಂತ ಹೇಳಿ. ಅದು ಸಿಪಿ ಯೋಗೇಶ್ವರ್ ಅವರು. ಸಚಿವರಾಗಿರುವ ಸಿಪಿ ಯೋಗೇಶ್ವರ್ ಅವರ ಕುರ್ಚಿನೇ ಈಗ ಶೇಕ್ ಆಗ್ತಾ ಇದೆ. ಸಂಪುಟದಿಂದ ಸಿಪಿ ಯೋಗೇಶ್ವರ್ಗೆ ಶೀಘ್ರದಲ್ಲೇ ಕೋಕ್ ಕೊಡುವ ಸಾಧ್ಯತೆ ಇದೆ. ಸೈನಿಕನ ವಿರುದ್ಧ ರೆಡಿಯಾಗಿದೆ 3 ಮಹಾಬ್ರಹ್ಮಾಸ್ತ್ರ. ಕುರ್ಚಿಯಿಂದ ಇಳಿಸೋದಕ್ಕೆ ಸಕಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಯೋಗೇಶ್ವರ್ ಸಚಿವ ಸ್ಥಾನಕ್ಕೆ ಹಾಗಾದ್ರೆ ಕಂಟಕ ಆಗಿದ್ದು ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಏನಾಯ್ತು, ಸಿಪಿ ಯೋಗೇಶ್ವರ್ ಮಾಡಿಕೊಂಡಂತಹ ಎಡವಟ್ಟುಗಳು ಏನೇನು, ಈಗ ಅವರ ವಿರುದ್ಧವೇ ರೆಡಿಯಾಗಿರುವ ಆ 3 ಮಹಾಬ್ರಹ್ಮಾಸ್ತ್ರ ಏನು? ಹಾಗಾದ್ರೆ ಯೋಗೇಶ್ವರ್ ಸ್ಥಾನಕ್ಕೆ ಕಂಟಕ ಆಗಿದ್ದು ಏನು, ಅವರೇ ಮಾಡಿಕೊಂಡಂತಹ ಎಡವಟ್ಟುಗಳು ಏನೇನು, ಅವರ ವಿರುದ್ಧ ರೆಡಿಯಾಗಿರುವ ಆ ಮಹಾಬ್ರಹ್ಮಾಸ್ತ್ರ ಏನು ಅನ್ನೋದನ್ನ ಒಂದೊಂದಾಗಿ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ಯಡಿಯೂರಪ್ಪ ವಿಜಯೇಂದ್ರ ಬಗ್ಗೆ ಗುಡುಗಿದ್ದೇ ತಪ್ಪಾಗಿದೆ. ಇಲ್ಲಿ ಮೊನ್ನೆ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡ್ತಾ ಹೇಳಿದ್ರು, ಸರ್ಕಾರದ ಬಗ್ಗೆ ಮಾತನಾಡಿದ್ರು, 3 ಪಕ್ಷಗಳ ಸರ್ಕಾರ ಇದು ಅನ್ನುವ ವಿಚಾರವನ್ನ ಹೇಳಿದ್ರು. ಯಡಿಯೂರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸಚಿವರು ಶಾಸಕರಿಂದ ಟಾರ್ಗೆಟ್ ಆಗಿದ್ದು ಯೋಗೇಶ್ವರ್ ಅವರು. ಸಂಪುಟದಿಂದ ವಜಾಗೊಳಿಸಲು ಬಿಎಸ್ವೈ ಟೀಮ್ ಒತ್ತಡವನ್ನ ಹಾಕ್ತಾ ಇದೆ. ಒಬ್ಬ ಸಚಿವರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರಾಗಿ ಸರ್ಕಾರದ ವಿರುದ್ಧವೇ ಅವರು ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಮುಜುಗರ ತರುವ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅವರು ಜನರ ಸಹಕಾರ ಅಥವಾ ಕೂಡ ಜನರಿಗೆ ಹೆಲ್ಪ್ ಆಗೋ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಸರ್ಕಾರವನ್ನೇ ಬೀಳಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಈ ಎಲ್ಲಾ ವಿಚಾರಗಳು ಈಗ ಯಡಿಯೂರಪ್ಪ ಆಪ್ತರಿಗೆ, ಅದರಲ್ಲಿ ಪ್ರಮುಖವಾಗಿ ಸಚಿವರುಗಳು ಕೂಡ ಈಗ ಸಂಪುಟದಿಂದ ವಜಾಗೊಳಿಸೋದಕ್ಕೆ ಬಿಎಸ್ವೈ ಟೀಮ್ ಅಂತೂ ಒತ್ತಡವನ್ನ ಹೇರ್ತಾ ಇದೆ. ನಾನು MLC ಆದ ಮೊದಲನೇ ದಿವಸ ಹೇಳಿದೆ, ನಮ್ಮ ಸರ್ಕಾರ ಪ್ಯೂರ್ BJP ಸರ್ಕಾರ ಕಾಣ್ತಾ ಇಲ್ಲ, ಇದು 3 ಪಾರ್ಟಿ ಸರ್ಕಾರ ಆಗಿ ಹೊರಹೊಮ್ತಾ ಇದೆ. ಇಲ್ಲಿ ನಮ್ಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳೋದಿಲ್ಲ, ನಾನು ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅಂತ ಇರೋನು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ವರಿಷ್ಠರನ್ನು ಭೇಟಿ ಮಾಡ್ತೀನಿ. ಹಿಂದೆನೂ ಕೂಡ ಮಾಡಿದ್ದೀನಿ. 3 ರಾಜಕೀಯ ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇದು ಸರಿಯಿಲ್ಲ ಅಂತ ನನ್ನ ಧೋರಣೆ. ಅದು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಯಾವುದೇ ಮಂತ್ರಿನೂ ಕೂಡ ವಿಜೇಂದ್ರ ಹಸ್ತಕ್ಷೇಪ ಇದೆ ಅಂತಕ್ಕಂಥ ಮಾತನ್ನು ಯಾರೂ ಕೂಡ ಹೇಳಿಲ್ಲ. ನಾನು ಕೂಡ ಒಬ್ಬ ರಾಜ್ಯದ ಉಪಾಧ್ಯಕ್ಷನಾಗಿ ನನ್ನ ಕರ್ತವ್ಯದಿಂದ ಅರಿವು ಕೂಡ ನನಗಿದೆ. ಬಟ್ ಬಹಳ ಜನಕ್ಕೆ ಪ್ರೀತಿನೂ ಇದೆ ನನ್ನ ಮೇಲೆ ಜಾಸ್ತಿ. ಹಂಗೆ ಪ್ರೀತಿ ಜಾಸ್ತಿ ಆದಾಗ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಶುದ್ಧ ಸರ್ಕಾರ ಅಲ್ಲ, 3 ಪಕ್ಷಗಳ ಮಾತಿನ ಅರ್ಥ ಏನು? ಅನುಭವದಿಂದ ಆ ಮಾತು ಹೇಳ್ತಾ ಇದ್ದಾರೆ. ನಾನಂತೂ ಇಲ್ಲೇ ಇದ್ದೀನಿ 40 ವರ್ಷ, ಅದಕ್ಕೆ ಅನುಭವದಲ್ಲಿ ಆ ಮಾತು ಹೇಳಿದ್ದಾರೆ. ಸೋತಿರ ಅಂತವ್ರನ್ನ ಕರ್ಕೊಂಡು ಬಂದು MLC ಮಾಡಿ ಮಂತ್ರಿ ಮಾಡಿದ್ದಲ್ದೆ ಇವ್ರು ಹೇಳದಂತೆ ಕುಣಿಯೋದಕ್ಕೆ ಇದೇನು ಯಾರ್ದೋ ಮನೆ ಸರ್ಕಾರ ಅಲ್ಲ, ಒಂದು ರಾಷ್ಟ್ರೀಯ ಪಕ್ಷದ ಸರ್ಕಾರ. ಇವತ್ತು ಸರ್ಕಾರ ಬಂದ ತಕ್ಷಣ ಇಡೀ ಸರ್ಕಾರ ಇವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದಕ್ಕೆ ಇದು ಯಾರ ಮನೆ ಆಸ್ತಿನೂ ಅಲ್ಲ. ಸಿಪಿ ಯೋಗೇಶ್ವರ್ ಅವರು ಮೊನ್ನೆ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದುವೇ ಈಗ ಅವರ ಕುರ್ಚಿಗೆ ಕಂಟಕ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಕೆಲಸಗಳು, ಸಾಕಷ್ಟು ವಿಚಾರಗಳು ಈಗ ನಡೀತಾ ಇದೆ. ದಿಲ್ಲಿಗೂ ಕೂಡ ಈ ವಿಚಾರ ತಲುಪಿದೆ. ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಸಂಪುಟದಿಂದ ತೆಗಿಬೇಕು, ಅವ್ರಿಗೆ ಕೋಕ್ ಕೊಡಬೇಕು ಅಂತ ಹೇಳಿ ಈಗ ಅನೇಕ ಸಚಿವರುಗಳು ಒತ್ತಾಯವನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಈಗ ಈ ಒಂದು ವಿಚಾರ ಇದೆಯಲ್ಲ, ಬಂಡಾಯ ಇದೆಯಲ್ಲ, ಅದು ದೆಹಲಿ ಅಂಗಳವನ್ನ ತಲುಪಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ.